ನಮ್ ಜೊತೆಗೆ ಧನ್ಪತ್ ಅವರು ಇದ್ದಾರೆ. ಇವರು ಡೆಲ್ಲಿಯಲ್ಲಿ 2025ರಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ಪರೇಡ್ ನಲ್ಲಿ ಭಾಗವಹಿಸಿದ್ದಾರೆ. ಈ ಮಂಗಳೂರು ಗ್ರೂಪ್ ಇಂದ ಮೂರು ಕ್ಯಾಂಪ್ ಇರುತ್ತೆ. ಆ 3 ಕ್ಯಾಂಪ್ ಅಲ್ಲಿ ಕೂಡ ಸೆಲೆಕ್ಷನ್ ಇರುತ್ತೆ. ಒಂದು ಕ್ಯಾಂಪ್ ಅಲ್ಲಿ ಒಂದೊಂದು ಸೆಲೆಕ್ಷನ್ ಮಾಡ್ತಾರೆ. PT ಅಂದ್ರೆ ನಾರ್ಮಲ್ ಜಾಗಿಂಗ್ ಅಲ್ಲ. ಫಸ್ಟ್ ವೆಲ್ಕಮ್ ಪರೇಡ್ ಮಾಡುವಾಗ ಹೆವಿ ಮಾಡಿದ್ರು, ವಾಮಿಟಿಂಗ್ ಎಲ್ಲ ಬರ್ತಿತ್ತು. ಸೇಮ್ ನಾವು ಸೈನ್ಯದಲ್ಲಿ ಹೇಗಿರ್ತಾರ ಅವರ ರೂಟೀನ್ ಹೇಗಿರ್ತದೆ ಸೇಮ್ ಅದೇ ಪ್ರಕಾರ ನಮ್ಗೆ ಸಹ ರೂಟೀನ್ ಇತ್ತು. ಮೇನ್ ಆಗಿ ಅದಕ್ಕೆ ಈಗ NCC ಸ್ಪೆಷಲ್ ಎಂಟ್ರಿ ಆಫೀಸರ್ ಆಗ್ಬೇಕಾದ್ರೆ ಅದು ಹೆಲ್ಪ್ ಆಗುತ್ತೆ. ಅದು ನಮ್ಗೆ ಎಕ್ಸಾಮ್ ಬರೆಯುವಾಗ ಏನಿರಲ್ಲ, ಇಂಟರ್ವ್ಯೂ ಇರುತ್ತೆ SSB. ನಮ್ ಜೊತೆಗೆ ಧನ್ಪತ್ ಅವರು ಇದ್ದಾರೆ. ಇವರು ಡೆಲ್ಲಿಯಲ್ಲಿ 2025ರಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ಪರೇಡ್ ನಲ್ಲಿ ಭಾಗವಹಿಸಿದ್ದಾರೆ. ನಾವ್ ಇವತ್ತು ಅವರ ಹತ್ರನೇ ಮಾತಾಡಿಸಿ ಅಲ್ಲಿ ಅನುಭವ ಹೇಗಿತ್ತು, ಅಲ್ಲಿ ರೂಟೀನ್ ಹೇಗಿತ್ತು, ಅಥವಾ ಈ ಸೈನ್ಯದ ಬಗ್ಗೆ, ಭಾರತ ಸೈನ್ಯದ ಬಗ್ಗೆ ಅವ್ರೇನ್ ಹೇಳ್ತಾರೆ ಅಂತ ನಾವು ಕೇಳೋಣ ಬನ್ನಿ. ನೀವು ಇಲ್ಲಿಂದ ಯಾವ ರೀತಿ ಹೋದ್ರಿ, ಯಾವ ತರ ಸೆಲೆಕ್ಷನ್ ಅಲ್ಲಿ ಹೇಗಿತ್ತು, ಇದ್ರ ಒಂದು ಅನುಭವ ಹೇಗೆ ಹೇಳ್ತೀರಾ? ಇಲ್ಲಿಂದ ಫಸ್ಟ್ ಸೆಲೆಕ್ಷನ್ ಇದ್ದದ್ದು ಸೆಪ್ಟೆಂಬರ್ ಅಲ್ಲಿ, ಅದು ಶಿವಮೊಗ್ಗದಲ್ಲಿ ನಡೀತಿತ್ತು. ಟೋಟಲ್ ಆಗಿ ಮಂಗಳೂರು ಗ್ರೂಪ್ ಇಂದ ಮೂರು ಕ್ಯಾಂಪ್ ಇರುತ್ತೆ. ಆ 3 ಕ್ಯಾಂಪ್ ಅಲ್ಲಿ ಕೂಡ ಸೆಲೆಕ್ಷನ್ ಇರುತ್ತೆ. ಒಂದು ಕ್ಯಾಂಪ್ ಅಲ್ಲಿ ಒಂದೊಂದು ಸೆಲೆಕ್ಷನ್ ಮಾಡ್ತಾರೆ. ಅದ್ರಲ್ಲಿ ಏನಂದ್ರೆ ನಮ್ದ್ರಲ್ಲಿ ಡ್ರಿಲ್, ಮಾರ್ಚಿಂಗ್ ಎಲ್ಲ ನೋಡ್ತಾರೆ. ಮಾರ್ಚಿಂಗ್ ಹೇಗಿದೆ, ಸ್ಟೆಬಿಲಿಟಿ ಇದೆಯಾ, ಸ್ಟಾಮಿನಾ ಇದೆಯಾ. ಅದಾದ್ಮೇಲೆ 3 ಕ್ಯಾಂಪ್ ಆಗುತ್ತೆ, 30 ದಿನ ಆಗುತ್ತೆ ಅಲ್ಲಿಗೆ. ಅಲ್ಲಿ ಆದ್ಮೇಲೆ IGC ಅಂತ ಇರ್ತದೆ, ಇಂಟರ್ ಗ್ರೂಪ್ ಕಾಂಪಿಟಿಷನ್. ಅದು ಎಲ್ಲಿ ನಡೀತು ಅಂದ್ರೆ ಬಳ್ಳಾರಿ ತೋರಣಗಲ್ಲಲ್ಲಿ. ಅಲ್ಲಿ ಹೇಗಂದ್ರೆ 6 ಗ್ರೂಪ್ ಬಂದಿದ್ರು. ಮಂಗಳೂರು, ಮೈಸೂರು, ಮತ್ತೆ ಬ್ಯಾಂಗ್ಳೂರ್ A, B ಅಂತ ಇತ್ತು, ಬೆಳಗಾವಿ ಮತ್ತೆ ಬಳ್ಳಾರಿ. ಅಲ್ಲಿ ಸಹ ಎಷ್ಟಂದ್ರೆ ಓವರ್ ಆಲ್ 500 ಕೆಡೆಟ್ಸ್ ಇದ್ರು. ಅದರಲ್ಲಿ ಸೆಲೆಕ್ಷನ್ ಮಾಡಿದ್ರು. ಅದರಲ್ಲಿ ಟೋಟಲ್ ಆಗಿ 12 ಸೆಲೆಕ್ಷನ್ ಮಾಡಿದ್ದಾರೆ. ನಮ್ಮ 12 ಮಂದಿ ಸೆಲೆಕ್ಷನ್ ಮಾಡಿದ್ರು. ನನ್ನ ಆಲ್ ಇಂಡಿಯಾ ಗಾರ್ಡ್ಸ್ ಅಂತ. ಆಲ್ ಇಂಡಿಯಾ ಗಾರ್ಡ್ಸ್ ಅಲ್ಲಿ ಅದು ನೆಕ್ಸ್ಟ್ ಒಂದು 10 ದಿನ ಬಿಟ್ಟಾದ್ಮೇಲೆ ಬೆಂಗಳೂರಲ್ಲಿ ಜಾಳಲ್ಲಿ ಏರ್ಫೋರ್ಸ್ ಸ್ಟೇಷನ್ ಅಲ್ಲಿ ನಮ್ಗೆ ಕ್ಯಾಂಪ್ ಇತ್ತು. ಅಲ್ಲಿ ಟ್ರೈನಿಂಗ್ ಇತ್ತು. ಫಸ್ಟ್ ಏನ್ ಮಾಡಿತ್ತಂದ್ರೆ 4-5 ದಿನ ಜಸ್ಟ್ ನಾರ್ಮಲ್ ಟ್ರೈನಿಂಗ್ ಮಾಡಿಸಿದ್ರು. ಟೋಟಲ್ ಆಗಿ 3 ಇರ್ತಾರೆ, ಅಂದ್ರೆ ನೇವಿಯಿಂದ, ನಾನು ನೌಕಾದಳ ಹೇಳ್ತಿದ್ದೇನೆ. 3 ನೇವಿ ಇರ್ತಾರೆ, 3 ಆರ್ಮಿ, 3 ಏರ್ಫೋರ್ಸ್ ಮತ್ತೆ 3 ಹುಡುಗಿಯರು ಅಂತ ಇರ್ತದೆ ಒಂದು ಗ್ರೂಪ್ ಇಂದ. ಅದರಿಂದ ನಮ್ಗೆ ಟೋಟಲ್ ಆಗಿ 5 ಮಂದಿಯನ್ನು ಸೆಲೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಕ್ಯಾಂಪಿಗೆ ಅಂತ. ಅದರಿಂದ ಮತ್ತೆ ನೆಕ್ಸ್ಟ್ ಕ್ಯಾಂಪ್ ಮಾಡುವಾಗ ಎಲ್ಲ ವಿಂಗ್ ಇಂದ 3 ಕೆಡೆಟ್ಸ್ ಇರ್ತಾರೆ. ಟೋಟಲ್ ಆಗಿ 12 ಮಂದಿ ಕರ್ನಾಟಕ ಅಂಡ್ ಗೋವಾ ಇಂದ ಹೋಗ್ಲಿಕ್ಕೆ. ಸೊ ನಮ್ ಮಂಗಳೂರಿಂದ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ರು, 31 ಜನ ಸೆಲೆಕ್ಟ್ ಆಗಿದ್ರು. ಟ್ರೈನಿಂಗ್ ಹೆವಿ ಆಗ್ತದೆ. ಬೆಂಗಳೂರಲ್ಲಿ 20 ದಿನ ಇದ್ದೆ ಅಲ್ಲ, ಸರಿ ಬೆಳಿಗ್ಗೆ ಎದ್ದೇಳುದು 4 ಗಂಟೆಗೆ. ಯಾವ ತರ ರೂಟೀನ್ ಎಲ್ಲ ಯಾವ ತರ ಇರ್ತದೆ? ರೂಟೀನ್ ಬೆಳಿಗ್ಗೆ ಎದ್ದೇಳುದು 4 ಗಂಟೆಗೆ, 3:30ಗೆ. ಹಾಗೆ ಎದ್ದೇಳಿ ಬೆಳಿಗ್ಗೆ ಮಾರ್ನಿಂಗ್ PT ಇರುತ್ತೆ. PT ಅಂದ್ರೆ ನಾರ್ಮಲ್ ಜಾಗಿಂಗ್ ಅಲ್ಲ, ಹೆವಿ PT ಇರ್ತದೆ. ಫಸ್ಟೇ ವೆಲ್ಕಮ್ ಪರೇಡ್ ಮಾಡುವಾಗ ಹೆವಿ ಮಾಡಿದ್ರು, ವಾಮಿಟಿಂಗ್ ಎಲ್ಲ ಬರ್ತಿತ್ತು. ಬಟ್ ಅದು ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಇರ್ತದೆ. ಟೈಮ್ ಆದ್ಮೇಲೆ ಫ್ರೆಶ್ ಅಪ್ ಆಗ್ಲಿ ಟೈಮ್ ಕೊಡ್ತಾರೆ. ತಿಂಡಿ ಆದ್ಮೇಲೆ ಒಂದು 9:00ವರೆಗೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ 12:30ವರೆಗೆ ಪ್ರಾಕ್ಟೀಸ್ ಇರ್ತದೆ. ಮಧ್ಯದಲ್ಲಿ ಬ್ರೇಕ್ ಕೊಡ್ತಾರೆ, ನೀರ್ ಬ್ರೇಕ್ ಮತ್ತೆ ಸ್ನಾಕ್ಸ್ಗೆಲ್ಲ ಅಂತ. ಮತ್ತೆ ನೆಕ್ಸ್ಟ್ ಊಟ ಎಲ್ಲ ಆದ್ಮೇಲೆ 3:30ವರೆಗೆ ವಾಪಸ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಒಂದು ಬ್ರೇಕ್ ಸಿಕ್ಕಾದ್ಮೇಲೆ 4:15 ಒಂದು 6:30ವರೆಗೆ ಇರುತ್ತೆ. NCC ಕಷ್ಟ ಅಂತ ಇತ್ತು, ಬಟ್ ಕಷ್ಟ ಇರ್ತದೆ. ಏನಾದ್ರು ಪಡ್ಬೇಕಾದ್ರೆ ಏನಾದ್ರು ಸ್ಟ್ರಗಲ್ ಮಾಡ್ಬೇಕಾಗ್ತದೆ. ಬಟ್ ನಾವು ಬಿಡ್ಲಿಲ್ಲ. ಏನಂದ್ರೆ ಚೂರು ಹೆವಿ ಇತ್ತು ಮಾತ್ರ ಪ್ರಾಕ್ಟೀಸ್ ಎಲ್ಲ. ಫ್ಯೂಚರ್ ಪ್ಲಾನ್ ಈಗ ನಾ MBA ಮಾಡುವಂತ ಇದ್ದೇನೆ. ಬಟ್ ನನ್ನ ಫ್ಯೂಚರ್ ಪ್ಲಾನ್ ಈಗ ಸಸ್ಪೆನ್ಸ್ ಇಡುವ ಅಂತ ಇದ್ದೇನೆ. ಈಗ ನಾ ದಿಲ್ಲಿದ ಹೇಳ್ಬೇಕಾದ್ರೆ ಸೇಮ್ ನಾವು ಸೈನ್ಯದಲ್ಲಿ ಹೇಗಿರ್ತಾರ ಅವರ ರೂಟೀನ್ ಹೇಗಿರ್ತದೆ ಸೇಮ್ ಅದೇ ಪ್ರಕಾರ ನಮ್ಗೆ ಸಹ ರೂಟೀನ್ ಇತ್ತು. ಚೂರ್ ಏನಂದ್ರೆ ಅವರಕ್ಕಿಂತ ಟ್ರೈನಿಂಗ್ ಇಂದ ನಮ್ ಚೂರ್ ಕಡಿಮೆ ಇತ್ತು ಅಷ್ಟೇ. ಇಲ್ಲದೆ ಟ್ರೈನಿಂಗ್ ರೂಟೀನ್ ಎಲ್ಲ ಒಂದೇ ಲೆಕ್ಕ. ಬೆಳಿಗ್ಗೆ 3:30ಗೆ ಎದ್ದೇಳುದು, ಮತ್ತೆ 3:30ಗೆ ನಾರ್ಮಲ್ 3 ಗಂಟೆಗೆ ಎದ್ದೇಳಿ ನಾವು ಎಲ್ಲ ನಮ್ಮ ರೂಮ್ ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡ್ಬೇಕು. ಅದು ಸಹ ಒಂದು ಕಾಂಪಿಟೇಷನ್ ಆಗಿತ್ತು. ಮತ್ತೆ ಅದಾದ್ಮೇಲೆ ಬೆಳಿಗ್ಗೆ ಒಂದು 5:00ವರೆಗೆ ಎಲ್ಲ ಎದ್ದೇಳಿ ಎಲ್ಲ 6 ಗಂಟೆಗೆ ತಿಂಡಿ ಆಗಿ ಒಂದು 8 ಗಂಟೆಗೆ ಕರೀತಿದ್ರು. 8 ಗಂಟೆಗೆ ಅಂದ್ರೆ ಟ್ರೈನಿಂಗ್ ಅವರಿಗೆ, ನಮ್ಮ ಆಲ್ ಇಂಡಿಯಾ ಗಾರ್ಡ್ಸ್ ಅವರಿಗೆ. ಬಟ್ ಈ ಕರ್ತವ್ಯತ್ ಅಲ್ಲಿ ನಡೀತಾರಲ್ಲ ಪರೇಡ್ ಅಲ್ಲಿ, ಅವರಿಗೆ ಮಧ್ಯರಾತ್ರಿ 2 ಗಂಟೆಗೆ ಹೋಗ್ಲಿಕ್ಕಿತ್ತು ಅಲ್ಲಿ. ಮತ್ತೆ ಒಂದು 10 ಗಂಟೆಗೆ ಬರ್ತಿದ್ರು ಬೆಳಿಗ್ಗೆ. ಮತ್ತೆ ಅದಾದ್ಮೇಲೆ ವಾಪಸ್ 3 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಿದ್ರು ಅವರಿಗೆ ಪ್ರಾಕ್ಟೀಸ್ ಎಲ್ಲ. ನಾರ್ಮಲ್ ಆಗಿ ಇಲ್ಲಿ ನಂಗೆ ಗೊತ್ತಿತ್ತು ಹೇಗೆ ಉಂಟು NCC ಅಂತ. ಈಗ ಯಾರಾದ್ರೂ NCC ಮಾಡ್ಬೇಕಂತಿರುವವರು ಯಾಕೋಸ್ಕರ NCC ಮಾಡ್ಬೇಕು? ನಿಮ್ದೊಂದು ಒಪಿನಿಯನ್ ತಿಳಿಸ್ಬೋದು. ಯಾಕೋಸ್ಕರ NCC ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ, ಏನ್ ಬೆನಿಫಿಟ್ಸ್ ಇದೆ, ಅಥವಾ ಯಾಕೋಸ್ಕರ ಅವರು NCC ಸೇರ್ಕೊಳ್ಬೇಕು, NCC ಆಯ್ಕೆ ಮಾಡ್ಕೊಳ್ಬೇಕು? ಮೇನ್ ಆಗಿ NCC ಆದದ್ದು ಯೂತ್ ಇಂದ ಲೈಕ್ ಸೈನ್ಯಗೆ ಅಂತ ಆದದ್ದು. ಬಟ್ ಈಗ ಏನಂದ್ರೆ ಮೇನ್ ಆಗಿ ಅದಕ್ಕೆ ಈಗ ಆಲ್ಮೋಸ್ಟ್ NCC ಸ್ಪೆಷಲ್ ಎಂಟ್ರಿ ಆಫೀಸರ್ ಆಗ್ಬೇಕಾದ್ರೆ ಅದು ಹೆಲ್ಪ್ ಆಗುತ್ತೆ. ಅದು
ನಮ್ಗೆ ಎಕ್ಸಾಮ್ ಬರೆಯೋ ಹಾಗೆ ಏನಿರಲ್ಲ, ಇಂಟರ್ವ್ಯೂ ಇರುತ್ತೆ SSB, ಬಟ್ ಹೆವಿ ಇರುತ್ತೆ. ಒಂದು 5 ಲಕ್ಷದಿಂದ 100 ಜನ ಸೆಲೆಕ್ಟ್ ಮಾಡ್ತಾರೆ ಅಷ್ಟೇ. 5 ಲಕ್ಷ ಲಕ್ಷದಿಂದ 100 ಜನ ಹಾಗೆ ಇರುತ್ತೆ. ನನ್ನ ಇನ್ಫಾರ್ಮೇಶನ್ ಪ್ರಕಾರ ಅವ್ರು ಹಾಗೆ ಹೇಳಿದ್ರು. ಮತ್ತೆ ನಾರ್ಮಲ್ ಆಗಿರುತ್ತೆ, ಎಕ್ಸಾಮ್ ಕೊಟ್ಟು ಸಹ ಮಾಡ್ಬೋದು. ಅದರಲ್ಲಿ NCC ನಿಮ್ಗೆ ಇನ್ಕ್ಲೂಡ್ ಆಗಲ್ಲ ಮಾತ್ರ. ಬಟ್ NCC ಇಂದ ಹೋದ್ರೆ ಏನೋ ಸ್ವಲ್ಪ ಸುಲಭ ಅಂತ ಹೇಳ್ಬೋದು, ಸುಲಭ ಸಹ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದರಲ್ಲಿ ಇಡೀ ಭಾರತ ದೇಶದಲ್ಲಿ 14 ಲಕ್ಷ NCC ಕೆಡೆಟ್ಸ್ ಇದ್ದಾರೆ. ಸೊ ಎಷ್ಟೋ ಪಾಸ್ ಔಟ್ ಆಗಿರ್ತಾರೆ, ಅವರು ಸಹ ಟ್ರೈ ಮಾಡ್ತಾರೆ.